ಕನ್ನಡ ಪಾಠಶಾಲೆ ದುಬೈ ಅನಿವಾಸಿ ಭಾರತೀಯರು ಇಂದು ಕರ್ನಾಟಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ದುಬೈ ಕನ್ನಡ ಪಾಠಶಾಲೆಯಲ್ಲಿ ಕಲಿತು ಬರೋರಿಗೆ ಕರ್ನಾಟಕದಲ್ಲಿ ಸಿಇಟಿ ವೇಳೆ ಮತ್ತೆ ಕನ್ನಡ ಪರೀಕ್ಷೆ ಮಾಡದಿರುವಂತೆ ಮನವಿ ಮಾಡಿದ್ರು. ದುಬೈನಲ್ಲಿ ಕನ್ನಡ ಪಾಠಶಾಲೆ ಬಗ್ಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 1000ಕ್ಕೂ ಹೆಚ್ಚು ಮಕ್ಕಳು ಕನ್ನಡ ಪಾಠಶಾಲೆ ದುಬೈನಲ್ಲಿ ಓದ್ತಾ ಇದ್ದಾರೆ. ಆದರೆ ಅಲ್ಲಿ ಕಲಿತು ಬರುವ ಅನಿವಾಸಿ ಭಾರತೀಯ ಮಕ್ಕಳಿಗೆ ಮತ್ತೆ ಕರ್ನಾಟಕದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಕನ್ನಡ ಪರೀಕ್ಷೆ ಮಾಡೋದು ಬೇಡ ಅಂತ ಗವರ್ನರ್ ಅವರಿಗೆ ಮನವಿ ಮಾಡಿದ್ರು. ಕನ್ನಡ ಕಲಿಸಲು ಆನ್ಲೈನ್ನಲ್ಲಿ 5 ಶಿಕ್ಷಕರನ್ನ ಸರ್ಕಾರ ನೇಮಕ ಮಾಡುವಂತೆಯೂ ಮನವಿ ಸಲ್ಲಿಸಿದ್ದಾರೆ. ಅಲ್ಲದೆ ಕನ್ನಡ ಪಾಠಶಾಲೆ ದುಬೈಗೆ ಬರುವಂತೆ ಗವರ್ನರ್ಗೆ ಆಹ್ವಾನ ನೀಡಿದ್ದಾಗಿ ಕನ್ನಡ ಪಾಠಶಾಲೆ ದುಬೈ ಸಂಘದ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ತಿಳಿಸಿದರು. ಪ್ರಧಾನಮಂತ್ರಿ ಮೋದಿಜಿಯವರು ಕನ್ನಡ ಪಾಠಶಾಲೆಯನ್ನು ಗುರುತಿಸಿ ಈ ಅಂತ ಒಂದು ಪ್ರಖ್ಯಾತಿಯನ್ನು ತಂದುಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದವನ್ನು ಹೇಳ್ತೇನೆ. ನಾವಿಲ್ಲಿರುವ ವಿಷಯ ತಿಳಿದಾಗ ಗವರ್ನರ್ಸ್ ಕೂಡ ನಮ್ಮನ್ನು ಕರೆದು ಒಂದು ಮಾತಾಡಿಸುವಂಥ ಒಂದು ಹೃದಯಶೀಲತೆಯನ್ನು ತೋರಿಸಿ ನಮ್ಮನ್ನು ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಅವ್ರನ್ನ ಮಾತಾಡಿಸಿದ್ದೀನಿ. ಮುಖ್ಯವಾಗಿ ಏನಪ್ಪ ಅಂತಂದರೆ ನಾವು ಅವ್ರನ್ನ ಆಹ್ವಾನ ಮಾಡಬೇಕಿತ್ತು. ಕನ್ನಡ ಪಾಠಶಾಲೆ ದುಬೈಗೆ ನೀವು ಬನ್ನಿ ಅಂಥೇಳಿ ಕರ್ನಾಟಕದ ರಾಜ್ಯಪಾಲರಾಗಿರೋದ್ರಿಂದ ಅದನ್ನು ಆಹ್ವಾನ ಕೊಟ್ಟಿದ್ದೇವೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಬೇಕಾಗುವಂಥ ಸಹಕಾರಗಳೇನು ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡಿದ್ದೇನೆ. ಮೊದಲನೇದಾಗಿ ನಮ್ಮ ಅನಿವಾಸಿ ಭಾರತೀಯ ಮಕ್ಕಳು ಭಾರತಕ್ಕೆ ಬಂದಾಗ ಅವರಿಗೆ ಒಂದು ಸಿಇಟಿನಲ್ಲಿ ಇನ್ನೊಂದು ಎಕ್ಸಾಮ್ನ ಬರೆಯೋದಕ್ಕೆ ಹೇಳ್ತಾ ಇದ್ದಾರೆ. ಕನ್ನಡ ಪಾಠಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಯಾವಾಗಲೂ ಸಿಇಟಿನ ಎಕ್ಸಂಪ್ಷನ್ ಕೊಡಿ, ಯಾಕೆಂದರೆ ಅವರಾಗಲೇ ಕಲಿತು ಬಂದಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸರ್ಟಿಫಿಕೇಟ್ ಕೂಡ ಇದೆ ಅಂಥೇಳಿ ಹಲವಾರು ಬಾರಿ ಮನವಿ ಮಾಡಿದ್ದೆ. ನಾನು ಮಧು ಬಂಗಾರಪ್ಪ ಅವರಿಗೆ ಮಾಡಿದ್ದೇನೆ, ಮತ್ತು ಹಲವಾರು ಗಣ್ಯರಿಗೆ ಮಾಡಿದ್ದೇನೆ. ಅದಕ್ಕೇನು ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ಅದರ ಜೊತೆಗೆ ಇನ್ನೊಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಇಲ್ಲಿನ ಒಂದಷ್ಟು 5ರಿಂದ 6 ಜನ ಟೀಚರ್ಸ್ನ ಕನ್ನಡ ಪಾಠಶಾಲೆ ದುಬೈಗೆ ಆನ್ಲೈನಲ್ಲಿ ಇಲ್ಲಿದ್ಕೊಂಡೇ ಕನ್ನಡ ಕಲಿಸುವಂಥವ್ರನ್ನ ಡೆಪ್ಯೂಟ್ ಮಾಡಿ ನಮ್ಮ ಸರ್ಕಾರದಿಂದ, ನಮ್ಮ ಶಿಕ್ಷಣ ಇಲಾಖೆಯಿಂದ ಅನ್ನುವಂಥ ಬೇಡಿಕೆಯನ್ನು ಕೂಡ ನಾನು ಈಗ ಇಟ್ಟಿದ್ದೇನೆ. ಅದರ ಬಗ್ಗೆಯೂ ಕೂಡ ಸ್ಪಂದನೆ ಬರಬೇಕಾಗಿದೆ. ಮತ್ತು ಜೊತೆಗೆ ನಾನು ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷನೂ ಆಗಿರೋದ್ರಿಂದ ಅಲ್ಲಿರುವ ಕನ್ನಡದ ಜನತೆಗೆ ಏನೋ ಒಂದು ಸೇವೆಯನ್ನು ಮಾಡ್ತಾಯಿದ್ದೀವಿ ಮತ್ತು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾದಂಥ ಸಹಾಯನ ನೀವು ನೀಡಿ. ಬೇರೆ ಬೇರೆ ರಾಷ್ಟ್ರಗಳಿಗೆ ಭಾಳಷ್ಟು ಕೊಡ್ತೀರಾ, ಆದರೆ ಅತಿ ಹೆಚ್ಚು ಕನ್ನಡಿಗರಿರುವಂಥ ದುಬೈಗೆ ಇನ್ನೂ ಹೆಚ್ಚಿನ ಸಹಕಾರ ಬೇಕು ಅನ್ನೋ ಮನವಿ ಕೂಡ ನಾವು ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.